ನಮಸ್ಕಾರ ಮನಿ ಲೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸಾವರಿನ್ ಗೋಲ್ಡ್ ಬಾಂಡ್ ಸರಣಿಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನಿಶಾ ಅವರು ಸಾವರಿನ್ ಗೋಲ್ಡ್ ಬಾಂಡ್ಗಳ ಮೊದಲ ಇಶ್ಯೂನ ಲಾಭವನ್ನು ನೋಡಿ ಅಸಂತುಷ್ಟರಾಗಿದ್ದಾರೆ. ಅಂದರೆ ಅವರಿಗೆ ಸಮಾಧಾನ ಇಲ್ಲ. ಅವರು ಹೊಸ ಆವೃತ್ತಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗ ನಿಶಾ ಅವರ ಆಸೆ ಪೂರೈಸುತ್ತೆ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸಾವರಿನ್ ಗೋಲ್ಡ್ ಬಾಂಡ್ ಸರಣಿಯನ್ನು ಬಿಡುಗಡೆ ಮಾಡಿದೆ. ಸಾವರಿನ್ ಗೋಲ್ಡ್ ಬಾಂಡ್ನ 2 ಹೊಸ ಸರಣಿಗಳನ್ನು RBI ಇಶ್ಯೂ ಮಾಡಿದೆ. ನಿಶಾ ಅವರಂತೆ ನೀವು ಕೂಡ ಅಗ್ಗದ ಬೆಲೆಯಲ್ಲಿ ಚಿನ್ನವನ್ನು ಖರೀದಿಸಬೇಕು ಅಂದರೆ ಇದೊಂದು ಸುವರ್ಣ ಅವಕಾಶ. ಗೋಲ್ಡ್ ಬಾಂಡ್ ಅನ್ನೋದು 8 ವರ್ಷಗಳ ಮೆಚುರಿಟಿ ಅವಧಿಯ ಸರ್ಕಾರಿ ಸ್ಕೀಮ್ ಆಗಿದೆ. ಸಾವರಿನ್ ಗೋಲ್ಡ್ ಬಾಂಡ್ 2023-24ರ 3ನೇ ಆವೃತ್ತಿಯ ಡಿಸೆಂಬರ್ 18ರಂದು ಬಿಡುಗಡೆ ಆಗಿದ್ದು, ಡಿಸೆಂಬರ್ 22ರವರೆಗೆ ಹೂಡಿಕೆಗೆ ಅವಕಾಶ ಇತ್ತು. ಬಾಂಡ್ ಇಶ್ಯೂ ದಿನಾಂಕ 2023ರ ಡಿಸೆಂಬರ್ 28. ಡಿಸೆಂಬರ್ನಲ್ಲಿನ ಈ ಅವಕಾಶವನ್ನು ನೀವೇನಾದರೂ ಮಿಸ್ ಮಾಡಿಕೊಂಡಿದ್ರೆ ನಿಮಗೆ ಫೆಬ್ರವರಿಯಲ್ಲಿ ಮತ್ತೆ ಅವಕಾಶ ಸಿಗುತ್ತೆ. 4ನೇ ಸರಣಿ ಅಥವಾ ಆವೃತ್ತಿಯಲ್ಲಿ ಫೆಬ್ರವರಿ 12ರಿಂದ 16ರವರೆಗೆ ಹೂಡಿಕೆಯನ್ನು ಮಾಡಬಹುದು. ಇನ್ನು RBI ಈಗಾಗಲೇ ಈ ವರ್ಷದ 2 ಸೀರೀಸ್ಗಳನ್ನು ಬಿಡುಗಡೆ ಮಾಡಿತ್ತು. ಜೂನ್ 19ರಿಂದ 23ರವರೆಗೆ ಮೊದಲ ಸೀರೀಸ್ನಲ್ಲಿ ಹೂಡಿಕೆಗೆ ಅವಕಾಶವಿತ್ತು. ಇನ್ನು 2ನೇ ಸೀರೀಸ್ ಸೆಪ್ಟೆಂಬರ್ 11ರಿಂದ 15ರವರೆಗೆ ಇತ್ತು. ಮೊದಲ ಸೀರೀಸ್ನಲ್ಲಿ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 5,926 ರೂಪಾಯಿಗಳಾಗಿದ್ದರೆ, 2ನೇ ಸೀರೀಸ್ನಲ್ಲಿ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 5,923 ರೂಪಾಯಿ ಎಷ್ಟಿದೆ. ನೀವು ಗೋಲ್ಡ್ ಬಾಂಡ್ಗಳಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ 2 ವಿಧಗಳಲ್ಲಿ ಹೂಡಿಕೆ ಮಾಡಬಹುದು. ನೀವು ಆಫ್ಲೈನಲ್ಲಿ ಈ ಬಾಂಡ್ಗಳನ್ನು ಖರೀದಿಸಬೇಕು ಅಂದರೆ ನೀವು ಅಂಚೆ ಕಚೇರಿ ಅಥವಾ ಆಯ್ದ ಬ್ಯಾಂಕ್ ಶಾಖೆಗಳಲ್ಲಿ ಈ ಫಾರ್ಮನ್ನು ತುಂಬಿಸಿ ಬಾಂಡನ್ನು ಖರೀದಿಸಬಹುದು. ಹಾಗೆಯೇ ಆನ್ಲೈನ್ ಖರೀದಿಗೆ ನೀವು RBI ಅಥವಾ ವಿವಿಧ ಬ್ಯಾಂಕುಗಳ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇದಲ್ಲದೆ ನೀವು ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಮೂಲಕ ಚಿನ್ನವನ್ನು ಖರೀದಿಸಬಹುದು. NSE ಮತ್ತು BSEದಂತಹ ಪ್ರಮುಖ ವಿನಿಮಯ ಕೇಂದ್ರಗಳಲ್ಲೂ ಕೂಡ ಗೋಲ್ಡ್ ಬಾಂಡ್ಗಳನ್ನು ಖರೀದಿಸಬಹುದು. ಆನ್ಲೈನ್ ಪಾವತಿ ಮಾಡಿದಲ್ಲಿ ಪ್ರತಿ ಗ್ರಾಮ್ ಮೇಲೆ 50 ರೂಪಾಯಿ ವಿನಾಯಿತಿ ಸಿಗಲಿದೆ. ಹೀಗಾಗಿ ನೀವು 10 ಗ್ರಾಮ್ ಚಿನ್ನವನ್ನು ಬುಲಿಯನ್ ಮಾರ್ಕೆಟ್ಗಿಂತ 500 ರೂಪಾಯಿ ರಿಯಾಯಿತಿಯಲ್ಲಿ ಖರೀದಿ ಮಾಡಬಹುದು. ವಿನಿಮಯ ಕೇಂದ್ರಗಳ ಮೂಲಕ ಬಾಂಡ್ ಖರೀದಿಗೆ ಡಿಮ್ಯಾಟ್ ಖಾತೆ ಅಗತ್ಯ. ದೇಶದ ಮೊದಲ ಗೋಲ್ಡ್ ಬಾಂಡನ್ನು 2015ರ ನವೆಂಬರ್ 30ರಂದು ಇಶ್ಯೂ ಮಾಡಲಾಗಿತ್ತು. ಈ ಮೊದಲ ಆವೃತ್ತಿ 2023ರ ನವೆಂಬರ್ 30ರಂದು ಮೆಚೂರ್ ಆಗಿದೆ. ಈ ಬಾಂಡ್ಗಳನ್ನು ಪ್ರತಿ ಯೂನಿಟ್ಗೆ 2,684 ರೂಪಾಯಿಯಂತೆ ಮಾರಾಟ ಮಾಡಲಾಗುತ್ತೆ. 1 ಯೂನಿಟ್ ಅಂದರೆ 1 ಗ್ರಾಮ್ಗೆ ಸಮ. ನಿಶಾ ಆಗ 100 ಗ್ರಾಮ್ ಚಿನ್ನ ಖರೀದಿಗೆ 2,68,400 ರೂಪಾಯಿ ಹೂಡಿಕೆ ಮಾಡಿತು. ಈಗ ಮೆಚುರಿಟಿ ಆದಾಗ ಬಾಂಡ್ ಮೊತ್ತವನ್ನು ಪ್ರತಿ ಯೂನಿಟ್ಗೆ 6,132 ರೂಪಾಯಿ ನಿಗದಿ ಮಾಡಲಾಗಿದೆ. ನಿಶಾ ಅವರಿಗೆ 100 ಯೂನಿಟ್ಗೆ 6,13,200 ರೂಪಾಯಿ ಸಿಕ್ತು. ಅಂದರೆ ಇದರ ಮೇಲಿನ ರಿಟರ್ನ್ ಹೂಡಿಕೆ ಮೊತ್ತಕ್ಕಿಂತ 128.46% ಹೆಚ್ಚು. ಕಾಂಪೌಂಡಿಂಗ್ನ ಆಧಾರದಲ್ಲಿ ವಾರ್ಷಿಕವಾದ ರಿಟರ್ನ್ ಅಂದರೆ CAGR ಕೇವಲ 10.88% ಇನ್ನು ನಿಶಾ ಅವರು ಗೋಲ್ಡ್ ಬಾಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದ ಸಂದರ್ಭದಲ್ಲಿ ಇದರ ಮೇಲೆ 2.75% ನಿಶ್ಚಿತ ರಿಟರ್ನ್ ಇತ್ತು. ಸೆಪ್ಟೆಂಬರ್ 2016ರ ನಂತರ RBI ಈ ಸರಣಿಗಳ ಮೇಲಿನ ಬಡ್ಡಿ ದರವನ್ನು 2.5ಕ್ಕೆ ಇಳಿಕೆ ಮಾಡಿದೆ. ಅರ್ಧವಾರ್ಷಿಕ ಆಧಾರದಲ್ಲಿ ಬಡ್ಡಿ ಪಾವತಿಸಲಾಗುತ್ತೆ. ಇದು ನೇರವಾಗಿ ಹೂಡಿಕೆದಾರರ ಖಾತೆಗೆ ಜಮೆಯಾಗುತ್ತೆ. 1 ಯೂನಿಟ್ಗೆ 2.75ರಂತೆ ಒಟ್ಟು 8 ವರ್ಷಗಳಲ್ಲಿ ನಿಶಾ ಅವರಿಗೆ 59,048 ರೂಪಾಯಿ ಬಡ್ಡಿ ಸಿಗುತ್ತೆ. ಈ ಬಡ್ಡಿಯನ್ನು ಸೇರಿಸಿದರೆ ಒಟ್ಟು ನಿಶಾ ಅವರಿಗೆ 6,72,248 ರೂಪಾಯಿ ಸಿಗುತ್ತೆ. ಒಟ್ಟಾರೆಯಾಗಿ ನಿಶಾ ಅವರಿಗೆ 150.46% ರಿಟರ್ನ್ ಸಿಕ್ಕಂತಾಗಿದೆ. CAGR ಆಧಾರದಲ್ಲಿ ಈ ರಿಟರ್ನ್ 12.16% ಆಗುತ್ತೆ. ಇನ್ನು SEBಗಳು ಚಿನ್ನದಲ್ಲಿ ಹೂಡಿಕೆಯ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾದ ವಿಧಾನ ಅನ್ನೋದು ವೈಯಕ್ತಿಕ ಹಣಕಾಸು ತಜ್ಞರಾದ ಜಿತೇಂದ್ರ ಸೋಲಂಕಿ ಅವರ ಅಭಿಪ್ರಾಯ. ಇದು ವೈವಿಧ್ಯಮಯವಾದ ಪೋರ್ಟ್ಫೋಲಿಯೋ ಹೊಂದೋದಕ್ಕೆ ಉತ್ತಮವಾದ ಆಯ್ಕೆ. ಹಾಗೆಯೇ ಫಿಸಿಕಲ್ ಗೋಲ್ಡ್ ಖರೀದಿಯಲ್ಲಿನ ತೊಂದರೆಗಳು ಇದರಲ್ಲಿ ಇರಲ್ಲ. ಪ್ರತಿಯೊಬ್ಬರೂ ತಮ್ಮ ಹೂಡಿಕೆಯ 10% ಚಿನ್ನದ ರೂಪದಲ್ಲಿ ಮಾಡಬೇಕು. ಇದನ್ನು SGB ಅಥವಾ ETF ಯಾವುದೇ ವಿಧದಲ್ಲಾದರೂ ಕೂಡ ಮಾಡಬಹುದು. ಹೀಗನ್ನೋದು ಸೋಲಂಕಿ ಅವರ ಸಲಹೆ. ಇನ್ನು RBI ನಿಯಮಗಳ ಪ್ರಕಾರ ಗೋಲ್ಡ್ ಬಾಂಡ್ಗಳಲ್ಲಿ ಹೂಡಿಕೆಗೆ ಕನಿಷ್ಠ 1 ಗ್ರಾಮ್ ಚಿನ್ನವನ್ನು ಖರೀದಿ ಮಾಡಬೇಕು. ಗರಿಷ್ಠ ಮಿತಿ 1 ಬಾರಿಗೆ 500 ಗ್ರಾಮ್ ಚಿನ್ನ. 1 ಹಣಕಾಸು ವರ್ಷದಲ್ಲಿ 4 kgವರೆಗೆ ಖರೀದಿಗೆ ಅವಕಾಶವಿದೆ. ಕೆಲವು ಸಂಸ್ಥೆಗಳಿಗೆ ಈ ಮಿತಿ 20 kgವರೆಗೂ ಇದೆ. ಈ SGB ಹೂಡಿಕೆಗಳ ಮೇಲೆ ವಾರ್ಷಿಕವಾಗಿ 2.5% ಬಡ್ಡಿ ಸಿಗ್ತಾ ಇದೆ. ಈ ಬಡ್ಡಿ ಆದಾಯವನ್ನು ಒಟ್ಟು ಹೂಡಿಕೆದಾರರ ಆದಾಯಕ್ಕೆ ಸೇರಿಸಿ ಅವರ ಆದಾಯಕ್ಕೆ ಅನ್ವಯ ಆಗುವ ತೆರಿಗೆಯಂತೆ ಬಡ್ಡಿಯನ್ನು ವಿಧಿಸಲಾಗುತ್ತೆ. ಬಾಂಡ್ಗಳ ಮೆಚುರಿಟಿ ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿದೆ. ಚಿನ್ನದಲ್ಲಿ ಹೂಡಿಕೆಗೆ SGB ಉತ್ತಮವಾದ ಆಯ್ಕೆ. ನಿಶಾ ಅವರಂತೆ ನಿಮಗೂ ಕೂಡ ಬುಲಿಯನ್ ಮಾರುಕಟ್ಟೆಗಿಂತ ಕಡಿಮೆ ಬೆಲೆಗೆ ಚಿನ್ನವನ್ನು ಖರೀದಿಸುವ ಅವಕಾಶವಿದೆ. ಫಿಸಿಕಲ್ ಗೋಲ್ಡ್ನಲ್ಲಿ ಹೂಡಿಕೆಗಿಂತ ಈ ಆಯ್ಕೆ ಹೆಚ್ಚು ಲಾಭದಾಯಕ ಕೂಡ.
ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.